ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಅಧಿಕಾರ ಹಂಚಿಕೆಯ ಜಟಾಪಟಿ ಜೋರಾಗಿದೆ. ರಾಷ್ಟ್ರ ರಾಜಧಾನಿವರೆಗೂ ಕೂಡ ಈ ಸುದ್ದಿ ತಲುಪಿದೆ. ಡಿಕೆನ ಅಥವಾ ಸಿದ್ದರಾಮಯ್ಯನ ಅನ್ನೋ ಜಟಾಪಟಿ ನಡೀತಿರೋ ಸಂದರ್ಭದಲ್ಲಿ ಇಬ್ಬರನ್ನೂ ಕೂಡ ಆಯ್ಕೆ ಮಾಡಿದ್ದು ಮತದಾರರು. ಹೀಗಾಗಿ ಕನಕಪುರ ಮತದಾರರು ಡಿಕೆ ಶಿವಕುಮಾರ್ ಅವರ ಈ ಕುರ್ಚಿ ಕದನದ ಬಗ್ಗೆ ಏನ್ ಹೇಳ್ತಾರೆ? ಸಿದ್ದರಾಮಯ್ಯನವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಿರ್ಬೇಕಾ ಅಥವಾ ಡಿಕೆ ಶಿವಕುಮಾರ್ ಊರ್ ಮಗ ಅನ್ನೋ ಕಾರಣಕ್ಕೆ ಅವ್ರಿಗೊಂದು ಚಾನ್ಸ್ ಕೊಡಬೇಕು ಅಂತ ಹೇಳ್ತಾರಾ? ಆ ಮಾಹಿತಿಯನ್ನ, ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಿಕ್ಕೆ ಇವತ್ತು ರಿಪಬ್ಲಿಕ್ ಕನ್ನಡ ಬಂದಿದೆ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ. ಇಲ್ಲಿನ ಮತದಾರರ ಮನದಾಳದಲ್ಲಿ ಡಿಕೆ ಶಿವಕುಮಾರ್ ಅವರ ಕುರ್ಚಿ ಕನಸಿನ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಅದನ್ನ ಸಂಗ್ರಹಿಸೋಣ, ಮಾತನಾಡಿಸೋಣ, ಬನ್ನಿ. ಈ ಬಂಡೆ ವರ್ಸಸ್ ಸಿದ್ದರಾಮಯ್ಯ ಟಗರು, ಈ ಕುರ್ಚಿ ಕಾದಾಟದ ಬಗ್ಗೆ ಜನ ಏನ್ ಹೇಳ್ತಾರೆ? ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಡಿಕೆ ಶಿವಕುಮಾರ್ ಸಾಧನೆ ಏನಿಲ್ಲ, ಸ್ವಾರ್ಥ ಸಾಧನೆ ಬಹಳ ಆಗಿದೆ. ಮಾತುಕತೆ ಆಗಿದೆ, 2.5 ವರ್ಷ ಅಂತ ಹೇಳಿದ್ರು, ಅದರಂತೆ ಬಿಟ್ಕೊಡ್ಬೇಕು ತಾನೆ. ರೇವಂತ್ ರೆಡ್ಡಿ ಅವರು ಕೂಡ ನಮ್ಮ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಪ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆದರಷ್ಟೇ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೆ, ನೀವು ಅದೇ ಊರ್ನವರು ಏನ್ ಹೇಳ್ತೀರಿ? ನಮ್ ಡಿಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು ಮೇಡಮ್. ಸಿದ್ದರಾಮಯ್ಯ ಅವರು ಬಿಟ್ಟು ಕೊಡಬೇಕು. ಇನ್ನೇನ್ ಆಯ್ತು 2.5 ವರ್ಷ. ಈಗ ಆದಷ್ಟು ಬೇಗ ನಮ್ ಡಿಕೆ ಶಿವಕುಮಾರ್ಗೆ ಸಿಎಂ ಸೀಟು ಕೊಡಬೇಕು ಮೇಡಮ್. ಬಟ್ ಸಿದ್ದರಾಮಯ್ಯನವರು ನಿಮ್ಮ ಸಮುದಾಯದವರಿಗೆ ಸಿಕ್ಕಾಪಟ್ಟೆ ಅನುಕೂಲ ಮಾಡ್ಕೊಡ್ತಿದ್ದಾರೆ ಅನ್ನೋದು ಮಾತಿದೆ. ನೀವು ನೋಡಿದ್ರೆ ಸಿದ್ದರಾಮಯ್ಯನವರೇ ಕೆಳಗಿಳಿಬೇಕು ಅಂತಿದ್ದೀರಾ? ಇಲ್ಲ, ಅವರು ಮಾಡ್ತಾರೆ, ಇವರು ಮಾಡ್ತಾರೆ, ನಮ್ಗೆ ನಂಬಿಕೆ ಇದೆ ಅಷ್ಟೇ. ಇನ್ನೇನು ಡಿಕೆ ಶಿವಕುಮಾರ್ ಅವ್ರ ಮೇಲೆ ನಂಬಿಕೆ ಇದೆ? ನಂಬಿಕೆ ಇದೆ ಮೇಡಮ್. ಅವ್ರು ಸಿಎಂ ಆಗ್ಲೇಬೇಕು ಮೇಡಮ್. ಕನಕಪುರ ತಾಲೂಕ್ ಆಫೀಸ್ ಬಳಿಯಲ್ಲಿದ್ದೀವಿ. ಇಲ್ಲಿನ ಜನ, ಅದರಲ್ಲೂ ಪ್ರಮುಖವಾಗಿ ವ್ಯಾಪಾರಸ್ಥರು, ಸ್ಥಳೀಯರು ಈ ಕುರ್ಚಿ ಕಾದಾಟದ ಬಗ್ಗೆ ಏನ್ ಹೇಳ್ತಾರೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನ್ ಹೇಳ್ತಾರೆ, ಅದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡೋ ಕೆಲಸ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮ್ಮ ಹೆಸರು ಬಸವಲಿಂಗೇಗೌಡ ಅಂತ. ಇದೇ ಊರು? ಹೌದು, ಇದೇ ಊರು. ಏನಂತೀರಾ ಸರ್, ಡಿಕೆ ಸಿಎಂ ಆಗ್ಬೇಕಾ? ಆಗ್ಲೇಬೇಕು ಮೇಡಮ್. ಸತತವಾಗಿ 5 ಬಾರಿ ಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಗೆಲ್ದೆ ಇನ್ನು ಮುಂದೆನೆ ಗೆಲ್ತಾನೆ ಇರ್ತಾರೆ. ಅವ್ರು ಆಗ್ಲೇಬೇಕು. ಈಗ ಸಿದ್ದರಾಮಯ್ಯನವರು ಬಿಟ್ಕೊಟ್ರೆ ಕಾಂಗ್ರೆಸ್ ಪಕ್ಷ ಕುಳಿಗಾಲ ಇಲ್ಲ. ಇನ್ ಕೇಸ್ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು ಅಂತಂದ್ರೆ ಕಾಂಗ್ರೆಸ್ ಕಚೇರಿಗೆ ಬೀಗ ಹಾಕಬೇಕು ಅಂತ ರಾಜಣ್ಣ ತರದ ಹಿರಿಯರು ಹೇಳ್ತಿದ್ದಾರೆ. ಆ ತರ ಹೇಳಿದ್ರೆ ಇವ್ರಿಗೆ ಸೀಟ್ ಕೊಡ್ಲಿಲ್ಲ ಅಂದ್ರೆ ಅವ್ರು ಅದೇ ರೀತಿ ಕಾಂಗ್ರೆಸ್ ಬರಲ್ಲ ಅನ್ಕೊಳ್ಳಿ. ಅಂದ್ರೆ ಡಿಕೆ ಶಿವಕುಮಾರ್ ಅವ್ರಿಗೆ ಕುರ್ಚಿ ಕೊಡದಿದ್ರೆ ಕಾಂಗ್ರೆಸ್ ಬೀಗ ಹಾಕ್ಬೇಕು. ನೆಕ್ಸ್ಟ್ ಕಾಂಗ್ರೆಸ್ ಮುಂದುವರಿತದೆ. ಕನಕಪುರದ ಬಂಡೆ ರಾಜ್ಯ ರಾಜಧಾನಿಯ ವಿಧಾನಸೌಧದಲ್ಲಿ ರಾಜಗದ್ದುಗೆ ಮೇಲೆ ಕೂರ್ಲೇಬೇಕು ಅಂತ ಹೇಳಿ ಕೆಲವರ ವಾದ. ಅದರಲ್ಲೂ ಕನಕಪುರ ಜನರು ಏನ್ ಹೇಳ್ತಾರೆ, ಈ ಭಾಗದ ಮತದಾರರು ಏನ್ ಹೇಳ್ತಾರೆ, ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಮುಂದುವರಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ತಮ್ಮ ಹೆಸರು? ಮಧು ಅಂತ ಮೇಡಮ್. ಈಗ ಸಿದ್ದರಾಮಯ್ಯನವರು 2.5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋ ವಾದದ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ಮಾಡಬೇಕು ಮೇಡಮ್. ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಯಾಕೆ ಅಂತ? ಇವಾಗ ಸಿದ್ದರಾಮಯ್ಯನವರು ಇರೋದು ಕೂಡ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿನೇ. ಮೇಡಮ್, ಸಿದ್ದರಾಮಯ್ಯ ಅವರು ಮೊದಲು ಒಂದ್ಸಲ ಮುಖ್ಯಮಂತ್ರಿಯಾಗಿ 5 ವರ್ಷ ಅಧಿಕಾರ ಕೊಟ್ಟು ಒಳ್ಳೆ ಆಡಳಿತ ನಡೆಸಿದ್ದಾರೆ. ಅದೇ ರೀತಿ ಮತ್ತೊಂದ್ಸತಿ ಸರ್ಕಾರ ಬರಕ್ಕೆ ಇಬ್ರು ಶ್ರಮ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಸಿದ್ದರಾಮಯ್ಯ ಅವರು ಒಳ್ಳೆ ಮುಖ್ಯಮಂತ್ರಿನೇ. ಬಟ್ ಇನ್ನೊಬ್ರಿಗೆ ಅವಕಾಶ ಆಗ್ಬೇಕು ಅನ್ನೋದು ಸಾರ್ವಜನಿಕರು ಮತ್ತೆ ಕರ್ನಾಟಕ ಜನತೆಯ ಆಶೀರ್ವಾದ ಮಾಡಿರೋರ ಜನದ ಆಸೆ ಇದು. ಈಗ ಸುಭದ್ರ ಸರ್ಕಾರ ಇರೋ ಸಂದರ್ಭದಲ್ಲಿ ಕುರ್ಚಿ ಕಾದಾಟ ಮಾಡೋದ್ರಿಂದ ಜನರಿಗೆ ಮೋಸ ಮಾಡ್ತಿದೆ ಕಾಂಗ್ರೆಸ್ ಪಾರ್ಟಿ ಅಥವಾ ಕಾಂಗ್ರೆಸ್ ಸರ್ಕಾರ ಅನ್ನೋ ಆರೋಪ. ಏನ್ ಹೇಳ್ತೀವಿ ಮೇಡಮ್? ಅದು ಹೈಕಮಾಂಡ್ ಹೇಳ್ಬೇಕು. ಯಾಕೆಂದ್ರೆ ಮೊದಲು ಈಗ ಕರ್ನಾಟಕದಲ್ಲಿ 136 ಸೀಟ್ ಬರಬೇಕಾದ್ರೆ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ಬಿಟ್ಟು ನಮ್ಮ ಕರ್ನಾಟಕ ಜನತೆಗೆ ಗೊತ್ತು. ಅದನ್ನ ಹೈಕಮಾಂಡ್ ಗಮನದಲ್ಲಿ ಇಟ್ಕೊಂಡು ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಮುಖ್ಯಮಂತ್ರಿ ಸ್ಥಾನವನ್ನ. ಬಟ್ ರಾಹುಲ್ ಗಾಂಧಿ ಮೀಟ್ ಮಾಡಕ್ಕೂ ರೆಡಿ ಇಲ್ವಲ್ಲ ಡಿಕೆ ಶಿವಕುಮಾರ್ ಅವ್ರನ್ನ? ಮೀಟ್ ಮಾಡ್ತಾರೆ ಮೇಡಮ್. ಅವ್ರದ್ದೇನೋ ಅವ್ರದೇ ಆದಂತ ಸ್ವಲ್ಪ ಒತ್ತಡದಲ್ಲಿ, ಕೆಲಸದ ಒತ್ತಡದಲ್ಲಿ ಇರ್ತಾರೆ ಮೇಡಮ್. ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನು 1 ವಾರದಲ್ಲಿ ಏನಾದ್ರು ಶಿವಕುಮಾರ್ ಅವರಿಗೆ ಸಿಎಂ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲರೂ ಸೇರಿ ಸಿದ್ದರಾಮಯ್ಯ ಹಟಾವೋ ಕಾಂಗ್ರೆಸ್ ಬಚಾವೋ ಆಂದೋಲನ ಡೆಲ್ಲಿನಲ್ಲಿ. ನೀವು ಕಾಂಗ್ರೆಸ್ ಪಕ್ಷದವರೇ ಅಲ್ವಾ ಸರ್? ಕಾಂಗ್ರೆಸ್ ಪಕ್ಷದವರ ಯಾಕೆ ಸಿದ್ದರಾಮಯ್ಯ ಹಟಾವೋ ಅಂತೀರಾ? ಆದ್ರೂ ಮೇಡಮ್ ಅವರು ಬೇರೆ ಪಕ್ಷದಿಂದ ಬಂದು ನಮ್ಗೆ ಅವಕಾಶ ಮಾಡಿಕೊಟ್ಟಿದೆಯಲ್ಲ ಮೇಡಮ್, ಹಂಗಾಗಿ ಅವರು ಬಿಡ್ಲೇಬೇಕು ಮೇಡಮ್. ಇದೊಂದಿದೆ, ಪಕ್ಷ ನಿಷ್ಠೆ, ಪಕ್ಷಕ್ಕೋಸ್ಕರ ದುಡಿಮೆ ಮಾಡಿದ ಡಿಕೆ ಶಿವಕುಮಾರಿಗೆ ಅವಕಾಶ ಕೊಡದೆ ಹೋದ್ರೆ ಮತ್ ಯಾರಿಗೆ ಅವಕಾಶ ಕೊಡ್ತೀರಿ ಅಂತ ಹೇಳಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಡಿಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಅವಾಗಿಂದನೂ ಬೇಡಿಕೆ ಇದೆ. ಫಸ್ಟ್ ಹೇಳಿದ್ರು ಇವರು ಮಾತುಕತೆ ಆಗಿದೆ, 2.5 ವರ್ಷ ಅಂತ ಹೇಳಿದ್ರು ಮೇಡಮ್, ಅದರಂತೆ ಬಿಟ್ಕೊಡ್ಬೇಕು ತಾನೆ. ಈಗ ಇಡೀ ಒಬ್ರು ಕೇಳೋದ್ರಿಂದ ನಾವು ಕನಕಪುರದವ್ರು
ಹೇಳ್ತಾ ಇದ್ದೀವಿ ಕನಕಪುರದಲ್ಲಿ ಮತ ಹಾಕಿದೀವಿ ಅಂತ ಹೇಳಿ. ಇಡೀ ಕರ್ನಾಟಕ ಜನ ಕೂಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅವ್ರು ಮುಖ್ಯಮಂತ್ರಿ ಆದ್ರೆ 2028ಕ್ಕೆ ಅಧಿಕಾರ ತರ್ತಾರೆ ಅಂತ. ನಾವು ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಇನ್ನೊಬ್ರ ಬಗ್ಗೆ ಟೀಕೆ ಮಾಡ್ತಿಲ್ಲ. ಹೈಕಮಾಂಡ್ ಕೂತ್ಕೊಂಡು ಸಾಹೇಬ್ರ ಬಗ್ಗೆ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಹಠಾವು ಅಂತ, ಇವ್ರು ಹೇಳ್ತಾರೆ ಸಿದ್ದರಾಮಯ್ಯನವ್ರ ಬಗ್ಗೆ ಬೇಜಾರಿಲ್ಲ ಅಂತ. ಮೇಡಮ್ ಯಾಕೆ ಹೇಳ್ತೀವಿ ಅಂದ್ರೆ ಅವರು ಬೇರ್ಮಠದಿಂದ ಪಕ್ಷ ಕಟ್ಕೊಂಡ್ ಬಂದವರು ಡಿ ಕೆ ಶಿವಕುಮಾರ್ ಅವರು ಬೈ ಬರ್ತೆ ಕಾಂಗ್ರೆಸ್ ಅಂತ ಅವ್ರನ್ನ ಹೇಳ್ಬೋದು. ವಯಸ್ಸಿದೆ, ಕಾಯ್ಲಿ, 2028ಕ್ಕೆ ಸಿಎಂ ಆಗ್ಲಿ, ಯಾರು ಬೇಡ ಅಂತಾರೆ? ಸಿದ್ದರಾಮಯ್ಯನವರು ಮೊದಲೊಂದ್ಸತಿ ಆಗೋರಲ್ಲ ಮೇಡಮ್. ಡಿ ಕೆ ಶಿವಕುಮಾರ್ ಅವರು ದಳದಿಂದ ಬಂದವರು. ನಮ್ಮ ಸಾಹೇಬ್ರು ಡಿ ಕೆ ಶಿವಕುಮಾರ್ ಹುಟ್ಟು ಕಾಂಗ್ರೆಸ್ ಪಾರ್ಟಿ ಇದ್ದ. ಕಾಂಗ್ರೆಸ್ ಪಾರ್ಟಿ ಟೀಟ್ ಕೊಡದೆ ಇದ್ದಾಗೂ ಇಂಡಿಪೆಂಡೆಂಟ್ ನಿಂತೆ ಸೈಕಲ್ ಕೂತಲ್ಲಿ ಗೆದ್ದಿ ಕಾಂಗ್ರೆಸ್ ಪಾರ್ಟಿಲಿ ಇರೋರು. ಇವತ್ತೇನಾದ್ರು ಇಡೀ ಕರ್ನಾಟಕದಲ್ಲಿ ಏನಾದ್ರು ಒರಿಜಿನಲ್ ರಕ್ತ ಅಂತ ಕಾಂಗ್ರೆಸ್ ರಕ್ತ ಅಂತ ಇದ್ರೆ ನಮ್ ದೇಶದಲ್ಲೇ ಇದ್ರು ಡಿ ಕೆ ಶಿವಕುಮಾರ್ ಒಬ್ಬರೇ ಅಂತ ವ್ಯಕ್ತಿ. ಅಂದ್ರೆ ಸಿದ್ದರಾಮಯ್ಯನವ್ರ ರಕ್ತ ಏನು ಸರ್ ಹಂಗಾದ್ರೆ? ಬಂದವರು ಅವರು ಜೆಡಿಎಸ್ ಬಂದು ಇಲ್ಲಿ ನಮ್ಮ ಪಾರ್ಟಿಲಿ ಅವತ್ತು ಡಿ ಕೆ ಶಿವಕುಮಾರ್ ಇಲ್ದೇವ್ರೆ ಬರೀ 252 ಗೆದ್ರು. ಅವತ್ತು ಶಿವಕುಮಾರ್ ಎಲ್ಲ ಸಿದ್ದರಾಮಯ್ಯ ಗೆಲ್ತಾ ಇರಲಿಲ್ಲ. ಕರ್ಕೊಂಡ್ ಬಂದವರು ಡಿ ಕೆ ಶಿವಕುಮಾರ್ ಅವ್ರ. ಬಟ್ ಅದೇ ಕಾಂಗ್ರೆಸ್ ಪಾರ್ಟಿನೇ ಅಲ್ವಾ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿರೋದು ಇವಾಗ? ಮೇಡಮ್ ಈಗ ಆಲ್ರೆಡಿ ಆಗಿದ್ದಾರೆ. ಈಗ ಕಾಂಗ್ರೆಸ್ ಪಾರ್ಟಿನ ಡಿ ಕೆ ಶಿವಕುಮಾರ್ ಸಾಹೇಬರು ರಕ್ತದಿಂದ ಅಂದ್ರೆ ಅವತ್ತು ದುಡ್ದಿ ಇವತ್ತು ಈ ಸ್ಟೇಜ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಕಟ್ಟಿದ್ದಾರೆ. ಅವ್ರನ್ನ ನಮ್ಮ ಮುಖ್ಯಮಂತ್ರಿ ಮಾಡಬೇಕು ಅಂತ ತಮ್ಮ ಸಿದ್ದರಾಮಯ್ಯನವರಲ್ಲೂ ಕೇಳ್ಕೊತೀವಿ, ಹೈಕಮಾಂಡಲ್ಲೂ ಕೇಳ್ಕೊತೀವಿ. ಅವ್ರಿಗೆ ಸಿಎಂ ಮಾಡ್ಲೇಬೇಕು ಅಂತ. ನಾನ್ ಬಿಡಲ್ಲ, ಮುಖ್ಯಮಂತ್ರಿ ಪಟ್ಟ ಬಿಡೋಲ್ಲ ಅನ್ನೋ ಹಠ ಏನಾದ್ರೂ ಸಿದ್ದರಾಮಯ್ಯನವ್ರು ಮಾಡಿದ್ರೆ ಕನಕಪುರದ ಜನರ ಉತ್ತರ ಏನಾಗಿರೋದು? ಕನಕಪುರ ಜನದ ಉತ್ತರ ಯಾವುದೇ ಕಾರಣಕ್ಕೂ ಧರಣಿ ಕುತ್ಕೊಂಡು ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ, ವಿಧಾನಸೌಧ ಮುತ್ತಿಗೆ ಹಾಕ್ಬಿಡ್ತೀವಿ. ನೀವೇನಂತೀರಾ ಸರ್? ಶ್ರಮ ಏನಿದೆ, ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ. ಅದು ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ದಬ್ಬಾಳಿಕೆ ಮಾಡಿ, ದೌರ್ಜನ್ಯ ಮಾಡಿ, ರೌಡಿಸಂ ಮಾಡಿ ರಾಜಕಾರಣ ಮಾಡೋರು ಡಿ ಕೆ ಬ್ರದರ್ಸ್. ಅವ್ರ ಕೈಲಿ ಏನಾದ್ರು ರಾಜ್ಯದ ಅಧಿಕಾರ ಕೊಟ್ರೆ ಈ ರೌಡಿಸಂ ಡಬಲ್ ಆಗತ್ತೆ ಅಂತಾರೆ. ನಿಜಾನ? ಸುಳ್ಳು ಮೇಡಮ್, ಸುಳ್ಳು, ಇವೆಲ್ಲ ಸುಳ್ಳು ಮೇಡಮ್. ಯಾರೋ ಅವಿವೇಕಿಗಳು ಹೇಳ್ತಾರೆ ಅಷ್ಟೇ. ಮೇಡಮ್ ಕೆಲಸ ಕಾರ್ಯದಲ್ಲಿ ನೋಡಿ ಮೇಡಮ್, ಕೆಲಸ ಕಾರ್ಯದಲ್ಲಿ ನೀವೇ ನೋಡಿ, ತಾಲೂಕ್ ಆಫೀಸ್ ನೋಡಿ, ನಗರಸಭೆ ನೋಡಿ, ಕೋರ್ಟ್ ನೋಡಿ, ಅವ್ರ ಕೆಲಸ ಕಾರ್ಯದಲ್ಲಿ ನಂಬರ್ 1. ಅದರಲ್ಲಿ ಮುಂಚೂಣಿಗೆ ಪಕ್ಷ ಸಂಘಟಿತವಾಗಿ ಹೋರಾಟ ಮಾಡ್ತಿರ್ತಾರೆ ಹೊರತು ಅದ್ರಲ್ಲಿ ಮಾಡ್ತಾರೆ ಬೇಕಾರೆ ರೌಡಿಸಂನ. ಬಟ್ ಜನ ವಿರೋಧವಾಗಿ ಯಾವತ್ತೂ ರೌಡಿಸಂ ಮಾಡಲ್ಲ, ಕೆಲಸಕ್ಕೋಸ್ಕರ ಮಾಡ್ತಾರೆ. ತಾಲೂಕ್ ಆಫೀಸ್ ಇರ್ಬೋದು, ಕೆರೆ ತುಂಬಿಸೋ ಯೋಜನೆ ಇರ್ಬೋದು, ಎಲ್ಲ ಮಾಡಿ. ಡಿ ಕೆ ಸಿಎಂ ಆಗ್ಬೇಕಾ? ಖಂಡಿತ ಆಗ್ಬೇಕು ಮೇಡಮ್. ಸಾಹೇಬ್ರು ಹೆಂಗಿದೆ ನೀವು ಹೇಳಿದ್ರ ರೌಡಿಸಂ ಮಾಡ್ತಾರಂತ, ಸಾಹೇಬ್ರು ರೌಡಿಸಂ ಅಲ್ಲ. ಇದು ಹಲಸಿನ ನೋಡಿ ಮೇಲೆ ಮುಳ್ಳಿರ್ತದೆ, ಒಳಗಡೆ ಎಷ್ಟು ರುಚಿ ಇರ್ತದೆ. ಆತರ ನಮ್ ಸಾಹೇಬ್ರು ಮನ್ಸು ಶುದ್ಧವಾದ ಮನ್ಸು. ಡಿ ಕೆ ಶಿವಕುಮಾರ್ ಅಂತ ಮನುಷ್ಯ ಎಲ್ಲೂ ಇಲ್ಲ. ಬೆಳಗ್ಗೆ ಸೂರ್ಯ ಡಿ ಕೆ ಶಿವಕುಮಾರ್ ಸಿಎಂ ಅಷ್ಟೇ ಸತ್ಯ. ಮೇಡಮ್, ನಮ್ಮ ರಾಜ್ಯ ಒಂದೇ ಅಲ್ಲ, ಪಕ್ಕದ ರಾಜ್ಯದ ರೇವಂತ್ ರೆಡ್ಡಿ ಅವರು ಕೂಡ ನಮ್ಮ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಒಪ್ಕೊಂಡಿದ್ದಾರೆ. ಅವರು ಹೋರಾಟ ಮಾಡ್ತಾ ಇದ್ದಾರೆ.